ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಏಕಾಏಕಿ ಕುಸಿದ ಮನೆ, ಮಗು ಸೇರಿ ಇಬ್ಬರು ಬಚಾವಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಫಲ್ಗುಣಿ ಗ್ರಾಮದ ಗೀತಾ ಎಂಬುವರ ಮನೆ ಕುಸಿತವಾಗ್ಬಿಟ್ಟಿದೆ. ಮನೆಯ ಹಿಂಭಾಗ ಕುಸಿತವಾಗಿದ್ದು ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಸಂಪೂರ್ಣ ಮನೆ ಕುಸಿಯುವಂತ ಆತಂಕದಲ್ಲಿ ಇದೀಗ ಕುಟುಂಬಸ್ಥರು ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಗಾಳಿ ಸಮೇತ ಭಾರೀ ಮಳೆ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಆ ಭಾಗದಲ್ಲಿ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಿನ ಮೂಡಿಗೆರೆಯ ಫಲ್ಗುಣಿ ನಗರದಲ್ಲಿ ಮನೆಯೊಂದು ಕುಸಿತವಾಗಿರೋದು. ಮನೆಯ ಹಿಂಭಾಗ ಕುಸಿತವಾಗಿದೆಯಂತೆ. ಸಂಪೂರ್ಣ ಮನೆ ಕುಸಿದು ಬೀಳುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೂವರು ಬಚಾವಾಗಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೋಡಿ ಯಾವ ರೀತಿ ಆಗಿದೆ ಅಂತ. ಸುತ್ತಮುತ್ತ ಏನು ಮಣ್ಣು ಇದೆಲ್ಲ ಇದೆಯೋ ಅದು ಕೂಡ ಕುಸಿದು ಬಿದ್ದಿರೋದು. ಇದರಿಂದ ಅವ್ರಿಗೆ ಆತಂಕ ಎದುರಾಗಿದೆ. ಏನಪ್ಪ ಮಾಡೋದು, ಇಡೀ ಮನೆಯೇ ಬಿದ್ದೋಗ್ಬೋದೇನೋ ಅನ್ನುವಂಥ ಆತಂಕದಲ್ಲಿ ಅವರಿಗಿದ್ದಾರೆ. ಮನೆಯ ಹಿಂಭಾಗ ಕುಸಿತ ಆಗಿದೆ. ನೋಡಿ, ಅಲ್ಲಿನ ಫೋಟೋಗಳನ್ನು, ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಯಾವ ಥರದ ವಾತಾವರಣ ನಿರ್ಮಾಣ ಆಗಿದೆ ಅಂತ. ಇದು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಿಂದ ಆಗಿರುವಂಥ ಅವಾಂತರ. ಮನೆಯಲ್ಲಿ 3 ಜನ ಇದ್ರಂತೆ, 3 ಜನ ಬಚಾವಾಗಿದ್ದಾರೆ. ಆತಂಕಕ್ಕೊಳಗಾಗಿದ್ದಾರೆ. ಏನಾಗ್ಬಿಡುತ್ತೋ, ಇಡೀ ಮಳೆಗಾಲ ಹೆಂಗೆ ಕಳೆಯೋದೋ, ಈ ಮನೆ ಯಾವಾಗ ಬಿದ್ದೋಗ್ಬಿಡುತ್ತೋ ಅನ್ನುವಂಥ ಆತಂಕದಲ್ಲಿ ಇದ್ದಾರೆ. ಹಾಗಾಗಿ ನಮ್ಗೆ ಯಾರಾದರೂ ನೆರವಿಗೆ ಬರಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸಹಜವಾಗಿ ಮಲೆನಾಡಲ್ಲಿ ಮಳೆ ಕಾಮನ್, ವಿಪರೀತ ಮಳೆ ಆಗುತ್ತೆ. ಎಲ್ಲ ಕಡೆಗೆ ಹೋಲಿಸ್ಕೊಂಡ್ರೆ ಮಲೆನಾಡಿನಲ್ಲಿ ತುಸು ಹೆಚ್ಚೇನೆ. ಈ ಥರದ ಮಳೆಗಾಲವನ್ನು ಭಾಳಷ್ಟು ನೋಡಿರ್ತಾರೆ. ಆದರೆ ಈ ಮಳೆಗಾಲ ಪ್ರಾರಂಭಕ್ಕಿಂತ ಸುರಿದಂಥ ಮುಂಚಿತವಾದಂಥ ಮಳೆಗೆಲ್ಲೇ ಈ ಥರದೊಂದು ವಾತಾವರಣ ಸೃಷ್ಟಿಯಾಗಿರೋದಿದೆಯಲ್ಲ, ಅವ್ರಿಗೆ ಭಯ, ಇಡೀ ಮನೆಯೇ ಬಿದ್ದೋಗ್ಬಿಡುತ್ತೇನೋ, ಏನು ಮಾಡೋದು ಅಂತ. ಹಾಗಾಗಿ ಆತಂಕದಲ್ಲಿ ಇದ್ದಾರೆ. ನೋಡಿ, ಇದನ್ನು ಮನೆಯ ಮುಂಭಾಗದಲ್ಲಿ ಇರುವಂಥ ಈ ಗೇಟ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಮಣ್ಣೆಲ್ಲ ಕೊರೆದು ಅಲ್ಲಿ ಮನೆ ಕಟ್ಟಿದ್ರು ಅನ್ಸುತ್ತೆ. ಸ್ವಲ್ಪ ಡೌನಲ್ಲಿದೆ ಮನೆ. ಅಲ್ಲಿ ವಿಪರೀತ ಮಳೆಯಿಂದ ಗುಡ್ಡ ಕುಸಿತವಾಗಿರೋದು, ಭೂಮಿನೇ ಕುಸಿತವಾಗಿರೋದು, ಸಂಪೂರ್ಣವಾಗಿ ಕೆಳಗೆ ಬಂದ್ಬಿಟ್ಟಿದೆ. ಹಾಗೆ ಮನೆಯೂ ಅರ್ಧ ಭಾಗ ಕುಸಿದು ಬಿಟ್ಟಿದೆ. ಹೀಗೆ ಮಳೆ ಆದರೆ, ಇದೇ ಥರದ ಪರಿಸ್ಥಿತಿ ಇತ್ತು ಅಂತಂದರೆ ಸಂಪೂರ್ಣ ಮನೆ ಬಿದ್ದೋಗ್ಬಿಡುತ್ತೇನೋ ಅಂತ ಆತಂಕ. ಇನ್ನೂ 6 ದಿನ ಭಾರೀ ಮಳೆ ಅನ್ನೋದನ್ನು ಈಗ ಆಲ್ರೆಡಿ ಹವಾಮಾನ ಇಲಾಖೆ ಸೂಚಿಸಿಬಿಟ್ಟಿದೆ. ಚಿಕ್ಕಮಗಳೂರು ಈ ಭಾಗದಲ್ಲಿ ಕೊಪ್ಪ, ಶೃಂಗೇರಿ, ಬಾಳೆಹೊನ್ನೂರು, ಎನ್ನಾರ್ಪುರ, ಮೂಡಿಗೆರೆ ಈ ಎಲ್ಲ ಭಾಗದಲ್ಲೂ ಇನ್ನೂ 6 ರಿಂದ 7 ದಿನ ಭಾರೀ ಮಳೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗಾಗಿ ಇನ್ನೇನಾಗುತ್ತೋ ಅನ್ನುವಂಥ ಭಯದಲ್ಲಿ ಅವರು ಇದ್ದಾರೆ. ಸಹಾಯ ಮಾಡಿ, ನೆರವಿಗೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ನಿರಂತರವಾಗಿ. ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ? ಇನ್ನು ಎಷ್ಟು ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಇದೆ? ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಗ್ರಾಮದಲ್ಲಿ ಘಟನೆ ಕೂಡ ನಡೆದಿರುವಂತದ್ದು. ಫಲ್ಗುಣಿ ಗ್ರಾಮದ ಗೀತಾ ಎಂಬುವರ ಮನೆ ಈಗಾಗಲೇ ಕುಸಿತ ಆಗಿದೆ. ಅದೃಷ್ಟವಶಾತ್ ಮನೆಯ ಒಳಗಡೆ ಇದ್ದಂತಹ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಹಿಂಭಾಗ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅದರಿಂದ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಕುಟುಂಬದವರು ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮನೆ ಕುಸಿತ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಮತ್ತೆ ಕಳಸ, ಕೊಟ್ಟಿಗೆಹಾರ ಈ ಭಾಗದಲ್ಲಿ ಸಾಕಷ್ಟು ಬೆಂಬಿಡದೆ ಮಳೆ ಆಗ್ತದೆ. ಒಂದು ಕಡೆ ಹೇಮಾವತಿ ಜಲನಯನ ಪ್ರದೇಶಕ್ಕೆ ಸಾಕಷ್ಟು ನೀರು ಕೂಡ, ಒಳಹರಿವಿನ ಪ್ರಮಾಣ ಏಕಾಏಕಿ ಹರಿದು ಬರ್ತಾ ಇರುವಂತದ್ದು. ಸುಮಾರು 17,000 ಕ್ಯೂಸೆಕ್ ನೀರು ಈಗಾಗಲೇ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಜೊತೆಗೆ ರಾತ್ರಿ ಏಕಾಏಕಿ ಕುಸಿದಂತಹ ಮನೆ ಅಂದ್ರೆ 4 ಮನೆ ಕುಸಿದಿದೆ. 4 ವರ್ಷದ ಮಗು ಮತ್ತೆ ಅಲ್ಲಿದ್ದಂತವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾಕಷ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ರುದ್ರ ನರ್ತನ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. 3 ದಿನಗಳು ಮಾತ್ರ ಆಗಿರುವಂತದ್ದು ಮಳೆ ಆರಂಭವಾಗಿ. ಹಾಗಾಗಿ ಸಾಕಷ್ಟು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.